ಗೈಸ್, ನಾನು ನಮ್ಮ ಅಕ್ಕ ಇಬ್ರು ಕಟ್ಕೊಂಡಿದ್ದೀವಿ. ಸೀರಿಯಸ್ ಆಗಿ ಹಾಕ್ಬೇಡ ಗೈಸ್, ಐ ಆಮ್ ರಿಯಲಿ ಸೋ ಸಾರಿ. ನಾನು ಇದನ್ನ ಜಿಂಕೆವನ ಅನ್ಕೊಂಡೆ ಅಲ್ವಂತ, ಇದು ಜಿಂಕೆವನ ಅಂತ. ಲೈಬ್ರರಿಗೆ ಹೋಗೋಣ ಗೈಸ್, ಹೋಗೋಣ ಅಂತೀರಾ? ನಮಸ್ಕಾರ ಕರ್ನಾಟಕ ಜನತೆಗೆ. ಇವತ್ತು ನಾಗರ ಪಂಚಮಿ, ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ನೀವು ನಾಯಿಗಳು ಯಾಕೆ ಹಿಂಗೆ ಬರ್ತವೆ? ಸೈಡ್ಗೆ ಬಂದರು. ವಿಷಯ ಏನಪ್ಪ ಅಂದರೆ, ಇವತ್ತು ನಾಗರ ಪಂಚಮಿ ಇದೆ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನಾಗರ ದೇವಸ್ಥಾನ ಎಲ್ಲೈತೆ ಅಂತ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಹೇಳಿದ್ಲು. ರೋಡಿಗೆ ಹೋಗು ಕಾಣಿಸುತ್ತೆ ರೋಡಿಗೇನೆ ಅಂತ ಅಂದರು. ಇಲ್ಲ ಇದೆಯಾ? ಓಕೆ, ಬನ್ನಿ ಗೈಸ್, ಬನ್ನಿ. ಮನೆ ಪಕ್ಕದಲ್ಲೇ ಇದೆ, ನನಗೆ ಗೊತ್ತೇ ಇಲ್ಲ, ಮನೆ ಮುಂದೆನೇ ಇರೋದು. ಎಲ್ಲರೂ ಪೂಜೆ ಮಾಡ್ತಿದ್ದಾರೆ, ನಾವು ಹಂಗೆ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಹೋಗೋಣ ಬನ್ನಿ. ಪಕ್ಕದಲ್ಲೇ ಇದೆ ಅಂತ ಸೀರಿಯಸ್ಲಿ ನಮ್ಗೆ ಗೊತ್ತಿರಲಿಲ್ಲ, ಅಲ್ಲೆಲ್ಲೋ ಸುಮ್ಮನೆ ದೂರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಪೂಜೆ ಎಲ್ಲರೂ ಮಾಡ್ತಿದ್ದಾರೆ. 1 ಗಂಟೆಯಿಂದನೇ ಇಲ್ಲೆಲ್ಲ ಪೂಜೆ ಸ್ಟಾರ್ಟ್ ಆಗುತ್ತಂತೆ ಗೈಸ್. 1 ಗಂಟೆಗೆ ಪೂಜಾರಿ ಬಂದುಬಿಟ್ಟು ಫುಲ್ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ನಮ್ಮ ಅಕ್ಕ 4 ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಹಂಗೆ ಪೂಜೆ ಮಾಡ್ಕೊಂಡು ಹೊರಡೋಣ. ಸೊ ಫೈನಲಿ ಪೂಜೆ ಆಯಿತು ಗೈಸ್. ನಡೀರಿ ಹೋಗೋಣ. ಇವಾಗ ಕಾಲೇಜಿಗೆ ಆಲ್ರೆಡಿ ಟೈಮ್ ಆಗಿದೆ. ಕಾಲೇಜಿಗೆ ಹೋಗಿ ನೋಡಿ, ಆ್ಯಕ್ಚುಲಿ ತುಂಬ ದೊಡ್ಡದಾಗೆ ಇದೆ ಗೊತ್ತಾ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಹತ್ರದಲ್ಲಿದೆ, ಮನೆ ಪಕ್ಕದಲ್ಲೇ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಮನೆಗೆ ಹೋಗಿ ಹಂಗೆ ಕಾಲೇಜಿಗೆ ರೆಡಿ ಆಗಿಬಿಟ್ಟು ಹೋಗಬೇಕು. ಚಲೋ ಕಾಲೇಜಿಗೆ ಹೋಗ್ಬೇಕಾದ್ರೆ ಸಿಗೋಣ ಬನ್ನಿ ಗೈಸ್. ಥ್ಯಾಂಕ್ಸ್ ಅಕ್ಕ. ನಾನು ನಮ್ಮ ಅಕ್ಕ ಇಬ್ರು ಕಟ್ಕೊಂಡಿದ್ದೀವಿ. ಪೂಜೆ ಮುಗೀತು. ಹ್ಯಾಪಿ ನಾಗರ ಪಂಚಮಿ ಎಲ್ಲರಿಗೂ. ಸೊ ನಮ್ಮ ಅಕ್ಕ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಪೂಜೆ ಮಾಡಿದ್ದಾರೆ. ನಂದು ಪೂಜೆ ಮುಗೀತು. ಸೊ ಬನ್ನಿ ಕಾಲೇಜ್ಗೆ ಹೋಗೋಣ. ಗೈಸ್, ಇವತ್ತು ಭೂಮಿಕಾ ಏನು ಮಾಡೋಳೆ ಅಂದರೆ, ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ಬಿಟ್ಟವಳೆ. ಬಂದೇ ಇಲ್ಲ ಅಕ್ಕ ಇವತ್ತು ನನ್ನ ಜೊತೆ ಕಾಲೇಜ್ಗೆ. ಇವಾಗ ಏನಿಲ್ಲ, ನನ್ನ ಫೋನ್ ನನ್ನ ಹತ್ರನೇ ಇದೆ. ಇವತ್ತು ಟೈಮ್ ಬೇರೆ ಆಗಿದೆ ಆಲ್ರೆಡಿ ಕಾಲೇಜಿಗೆ ಹೋಗೋದಕ್ಕೆ. ಆಧಾರ್ ಕಾರ್ಡ್ ಇಲ್ಲ, ಏನಿಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಫೋನ್ ಮಾಡಿದ್ರೆ ಏನಿಲ್ಲ ಅಂದರೂ 20 ಸತಿ ಆದರೂ ಫೋನ್ ಮಾಡಿರ್ತೀನಿ ಅವಳಿಗೆ, ಫೋನೇ ಎತ್ತುತ್ತಾ ಇಲ್ಲ. ಜೆರಾಕ್ಸ್ ಅಂಗಡಿಗಳಲ್ಲಿ ಹೋಗಿ ಜೆರಾಕ್ಸ್ ತಗ್ಸೋಣ ಅಂದ್ರೂ ಜೆರಾಕ್ಸ್ ಅಂಗಡಿ ಯಾವುದು ಇಷ್ಟೊತ್ತಿಗೆ ಓಪನ್ ಇರೋದಿಲ್ಲ. ಬಟ್ ಆದರೂ ನಮ್ಮ ಅಣ್ಣ ಹೆಂಗೋ ಕಾಲ್ ಮಾಡಿಬಿಟ್ಟು ಕೇಳಿ ಜೆರಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಬಸ್ ಸಿಗುತ್ತೋ ಇಲ್ವೋ ಅದೇ ಡೌಟ್ ಗೈಸ್. ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ. ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಬಸ್ಸಸ್ ಎಲ್ಲ ಹೋಗ್ಬಿಟ್ಟಿರ್ತವೆ. ನೋಡೋಣ ಏನಾಗುತ್ತಾ. ದೇವನಹಳ್ಳಿಗೆ ಹೋಗಬೇಕು, ಇಲ್ಲ ಅಂದರೆ ಇಲ್ಲಿಂದನೇ ಡೈರೆಕ್ಟ್ ಬಸ್ ಸಿಗುತ್ತಾ ನೋಡಬೇಕು. ಬಸ್ ಸ್ಟಾಪಿಗೆ ಬರ್ತಾ ಇದ್ದಂಗೆ ಚಿಕ್ಕಬಳ್ಳಾಪುರ ಬಸ್ ಬಂದಿದೆ ಗೈಸ್. ಜನ ಸಿಕ್ಕಾಪಟ್ಟೆ ಇದ್ದಾರೆ. ಸೀಟ್ ಅಂತೂ ಸಿಗಲ್ಲ ಫಾರ್ ಶ್ಯೂರ್, ಬಟ್ ಸ್ಟಿಲ್ ಸ್ಟ್ಯಾಂಡಿಂಗಲ್ಲಾದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಬೇಕು. ಕಾಲೇಜ್ ರೀಚ್ ಆದರೆ ಸಾಕು. ಅದೇ ಬನ್ನಿ ಹೋಗೋಣ. ಸೊ ಫೈನಲಿ ಗೈಸ್, ಆ ಬಸ್ಸಿಗೆ ತುಂಬ ರಶ್ ಇತ್ತು, ಹತ್ತಕ್ಕಾಗಲಿಲ್ಲ. ಸೊ ಇನ್ನೊಂದು ಚಿಕ್ಕಬಳ್ಳಾಪುರ ಬಸ್ ಬಂತು, ಈ ಬಸ್ಸಿಗೆ ಹತ್ಕೊಂಡಿದ್ದೀವಿ.
ಟೈಮ್ ಬಂದು ಇಟ್ಸ್ ಆಲ್ರೆಡಿ 8:20. ಕಾಲೇಜಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಫುಲ್ ರಶ್ ಇತ್ತು ಗೈಸ್, ಹತ್ತೋಕ್ಕೆ ಆಗಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇಮಿಡಿಯೇಟಾಗಿ ಹಂಗೆ ಬ್ಯಾಕ್ ಸೈಡಲ್ಲಿ ಚಿಕ್ಕಬಳ್ಳಾಪುರ ಬಸ್ ಬಂತು. ಸೊ ಅದಕ್ಕೆ ಬಸ್ಸಿಗೆ ಹತ್ಕೊಂಡೆ. ಲೆಟ್ಸ್ ಗೋ. ನೋಡಿ ಗೈಸ್, ಚಿಕ್ಕಬಳ್ಳಾಪುರ ಬಸ್ಸಲ್ಲಿ ಯಾವ ರೇಂಜಿಗೆ ಜನ ಇದ್ದಾರೆ ಅಂತ. KSRTC ಬಸ್ಸು ಈ ಕಡೆ ಸೈಡ್ ಬಸ್ಸಸ್ ಬರೋದೇ ಕಮ್ಮಿ ಅನಿಸುತ್ತೆ. ಜನ ಯಪ್ಪ ದೇವ್ರೆ ಸಿಕ್ಕಾಪಟ್ಟೆ ಜನ. ಎಲ್ಲ ಕಾಲೇಜ್ ಹುಡುಗ್ರೆ, ನಾಗಾರ್ಜುನ ಕಾಲೇಜು, ಆಮೇಲೆ BGS, SJCIT ಇವರೇ. ನಾನು ಬೆಂಗಳೂರಲ್ಲೇ ಈ ರೇಂಜಿಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಕಡೆನೂ ಇದೇ ಥರನೇ ಇದೆ. ಸಿಕ್ಕಾಪಟ್ಟೆ ಜನ. ಓಕೆ, ಲೆಟ್ಸ್ ಗೋ. ನಿನ್ನ ಹೆಸ್ರೇನಾ? ಓ, ಐಫೋನ್ ಗೈಸ್, ಐಫೋನು ಫುಲ್ ರಿಚ್ ಪೀಪಲ್ಲು ಗೈಸ್, ರಿಚ್ ಪೀಪಲ್ ಗೈಸ್. ನೋಡಿ ಗೈಸ್, ಇದೇನದು ಬಸ್ಸಲ್ಲಿ ಸಿಕ್ಕಿದ್ರು, ವೀಡಿಯೋ ಮಾಡ್ತಾಯಿದ್ರು, ನಗಾಡ್ತಾಯಿದ್ರು. ಯಾಕ್ರೋ ಅಂದರೆ ಅವರು ವೀಡಿಯೋದಲ್ಲಿ ಬಂದುಬಿಟ್ಟಿದ್ದಾರೆ ಅನ್ಕೊಬಿಟ್ಟಿದ್ರು. ಹಂಗೆ ಮಾತಾಡ್ಸಿದ್ವಿ. ಸೊ ಪರಿಚಯ ಆದರು. ನಿಮ್ಮ ಹೆಸರು? ಬೃಂದಾ. ನೆಕ್ಸ್ಟು ಅಕ್ಷತಾ ಮ್ಯಾಮ್. ಅಗ್ರಿ ಮ್ಯಾಮ್. ಹೆಸರು? ಪಲ್ಲವಿ. ಸೊ ಐ ಮೆಟ್ ದಿಸ್ 3 ಪೀಪಲ್ಸ್ ಇನ್ ಬಸ್. ಓಕೆ, ನಡೀರಿ ಹೋಗೋಣ. ಜನ ನೋಡಿ ಗೈಸ್ ಯಾವ ರೇಂಜಿಗಿದ್ದಾರೆ. ಫುಲ್ ಒಂಚೂರು ಜಾಗನೇ ಇಲ್ಲ ನಿಂತ್ಕೊಳ್ಳೋದಕ್ಕೆ, ಆ ರೇಂಜಿಗೆ ಜನ ಇದ್ದಾರೆ. ಸೆಂಟ್ರಲ್ ಕಂಡಕ್ಟರ್ ಬೇರೆ ಬಂದ್ಬಿಟ್ಟು ಟಿಕೆಟ್ ಇಶ್ಯೂ ಮಾಡಿಬಿಟ್ಟು ಹೋಗ್ತವ್ರೆ. ಫುಲ್ ಕಾಲೇಜ್ ಹುಡುಗರೆಲ್ಲ ಫುಲ್ ನಿಂತ್ಕೊಂಡವ್ರೆ. ಸೊ ಫೈನಲಿ ಚಿಕ್ಕಬಳ್ಳಾಪುರ ಬಸ್ಸಲ್ಲಿ ಬಂದ್ವಿ. ನಮಗೆ ಇಲ್ಲಿಬ್ಬರು ಹುಡುಗಿರು ಪರಿಚಯ ಇದ್ರು. ಅಕ್ಷತಾ ಹಾಯ್ ಮಾಡು ಬೇಗ. ಬೃಂದಾ ಹಾಯ್. ನಡೀರಿ ಹೋಗೋಣ. ಗಾಡಿಗಳ್ಯಾವುದು ಬರ್ತಿಲ್ಲ, ಬನ್ರಿ ಬೇಗ. ಚಲೋ ಗೈಸ್, ಚಲೋ ಕಾಲೇಜಿಗೆ ಎಂಟ್ರಿ ಆಗುವ ಸಮಯ. ಎಲ್ಲ SJCIT ಕಾಲೇಜ್ ಬಸ್ಗಳು ಇಲ್ಲೇ ನಿಂತ್ಕೊಂಡಿದ್ದಾವೆ ಸಾಲಾಗಿ. ಇವಾಗ ನಡೀರಿ. ಇವಾಗ ಹೋಗಿದ ತಕ್ಷಣ ID ಕಾರ್ಡ್ ಅಲ್ಲಮ್ಮ ಅಂತ ಕೇಳ್ತಾರೆ. ಔಟರ್ ಅಂದ್ಬಿಟ್ಟು ಎಸ್ಕೇಪ್ ಆಗೋಣ. ಇವತ್ತು ಭೂಮಿಕಾ ಮೇಡಮ್ ಅವರು ಬಂದಿಲ್ಲ, ನಾವೇ ಎಂಟ್ರಿ ಕೊಡ್ತಾ ಇರೋದು. ನಮ್ಮ ಹುಡುಗರನ್ನ ಅಲ್ಲಿ ಗಂಟೆ ಬಿಟ್ಬಿಟ್ಟು ನಾವು ಹಂಗೆ ಹೋಗೋಣ. ನಡೀರಿ. ಹಾಂ ನಾನೇ. ಯಾಕೆ? ಅದೇ ಕೇಳಿದ್ರಲ್ಲ ಔಟರ್ಸು ಅಂತ ಹೇಳಿದ್ನಲ್ಲ, ಅದಾ? ಏನು ಫೇಮಸ್ಸು ಇಲ್ಲ. ನಡೀರೋ. ಅದ್ರ ಮೇಲೆ ನಡೀರೋ. ಹಂಗೆ ತಾನೇ ಹೋಗಿರಂತೆ. ಹಂಗೆ ನಡಿ, ಆಯಿತು. ಓಕೆ ಗೈಸ್, ಇವಾಗ ನಮ್ಮ ಹೊಸ ಹುಡುಗಿರ ಜೊತೆ ಹೋಗ್ತಾ ಇದ್ದೀವಿ. ಅವ್ರನ್ನ ಇದು ಅಕ್ಷತಾ ಬಂದ್ಬಿಟ್ಟು ಡಿಪ್ಲೊಮೊ, ನಮ್ಮ ಬೃಂದಾ ಬಂದ್ಬಿಟ್ಟು BBA. ಇಫ್ ಚಾನ್ಸ್ ಅವ್ರ ಫ್ರೆಂಡ್ಸ್ ಯಾರಾದರೂ ನೋಡ್ತಿದ್ರೆ ಕಮೆಂಟ್ ಮಾಡ್ರಪ್ಪ, ನನ್ನ ಫ್ರೆಂಡು ಅಂತ. ಇಫ್ ಚಾನ್ಸ್ ಯಾರಾದರೂ ಬೃಂದಾ ಫ್ರೆಂಡ್ಸು ಅಕ್ಷತಾ ಫ್ರೆಂಡ್ಸ್ ನೋಡಿದ್ರೆ ಕಮೆಂಟ್ ಮಾಡಿ, ನನ್ನ ಫ್ರೆಂಡ್ಸ್ ಅಕ್ಕ ಅವರು ಅಂತ. ಓಕೆನಾ? ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸೊ ಪ್ಲೀಸ್ ಡೋಂಟ್ ಪುಟ್ ದಟ್. ಐ ನೋಡಿ ಗೈಸ್, ಏನು ಚೆನ್ನಾಗಿ ಹೇಳ್ತಾರೆ ಇವರು. ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಓಡಾಡ್ತಾರೆ. ಹಾಕ್ಬೇಡ. ಇನ್ನೂ 1 year ಇದೇ ಕಾಲೇಜಲ್ಲಿ ಇರ್ಬೇಕು ಅಕ್ಕ. ನಾನು ಇದೇ ಕಾಲೇಜಲ್ಲಿ ಇನ್ನೊಂದು ಅಮ್ಮಮ್ಮ ಅಂದರೆ ಫ್ರೈಡೆ ಗಂಟೆ ಇರ್ತೀನಿ ಅಷ್ಟೇ. ನಾನು 1 year ಇರ್ಬೇಕಕ್ಕ, ಅದಕ್ಕೆ ಆಗ್ಬೇಡ. ನೋಡಿ ಯಾವ ರೇಂಜ್ಗೆ ಡಿಸ್ಕಷನ್ ಇಡ್ತೇವೆ. ಸರಿ, ನಾನು ಆ ಬ್ಲಾಕ್ಗೆ ಹೋಗ್ಬೇಕು, ನೀವು ನನ್ನ ಹಿಂಗೆ ಕರ್ಕೊ ಬರ್ತಾ ಇದ್ದೀರಾ. ಸರಿ, ನೀವು ಆಗಬೇಡಿ ಆಯಿತಾ. ಸೊ ಟೈಮು 8:56. ನಮಗೆ ಸ್ಟಾರ್ಟ್ ಆಗೋದು 9:30ಗೆ, ಬಟ್ 9:15ಗೆ ಬರಬೇಕು. ಚಲೋ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿಗೆ ಹೋಗ್ಬೇಕು. ಇದು IT ಬ್ಲಾಕು. ಇವಳು ಹಿಂಗೆ ಎಸ್ಕೇಪ್ ಆಗ್ತಾಳೆ ನಮ್ಮ ಅಕ್ಷತಾ. ಅಲ್ಲೇನೆ? ಹಾಂ, ಅಕ್ಷತಾ IT ಬ್ಲಾಕಿಗೆ ಜಂಪು. ಬೃಂದಾ ನಿಮ್ಮ ಬ್ಲಾಕ್ ಹೆಸ್ರೇನೆ? ಮ್ಯಾನೇಜ್ಮೆಂಟ್ದು? ಹಾಂ, IMS ಬ್ಲಾಕಿಗೆ ಜಂಪು. ನಾವು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿಗೆ ಜಂಪು. ಚಲೋ ಗೈಸ್, ಚಲೋ. ಓಕೆ, ಬಾಯ್. ನಡೀರಿ ಗೈಸ್, ಇವಾಗ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿಗೆ ಹೋಗುವ ಸಮಯ. ಭೂಮಿಕಾ ಮೇಡಮ್ ಅವರು ಬಂದಿಲ್ಲ ಇವತ್ತು. ನಮ್ಮದೇ ಹವಾ. ಶ್ರೀಜಾ ಅನ್ಸುತ್ತೆ ಅಲ್ಲಿ ಹೋಗ್ತಾ ಇರೋದು. ಮೇ ಬಿ ಶ್ರೀಜಾನೇ ಇರಬೇಕು. ಶ್ರೀಜಾ, ಎಸ್ ಶ್ರೀಜಾನೇ.
ಚಲೋ ಚಲೋ ಚಲೋ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ SJCIT ಕಾಲೇಜ್ ಅವರಿಗೆ. ಇವಾಗ ಸಮಯ ಬಂದು 8:58 ಬಂದಿದ್ದೀವಿ. ನಾನು ಮತ್ತು ಶ್ರೀಜಾ. ಭೂಮಿಕಾ ಇನ್ನೂ ಬಂದಿಲ್ಲ. ಸರ್ ಆಲ್ರೆಡಿ ಬಂದು ಡೋರ್ ಓಪನ್ ಮಾಡಿದ್ರು. ಬನ್ನಿ ಇವಾಗ ಕ್ಲಾಸಿಗೆ ಹೋಗೋಣ. 9:30 ಹಂಗೆ ಕೋರ್ಸ್ ಸ್ಟಾರ್ಟ್ ಆಗೋದು. ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ದೀನಿ. ಸೊ ಹೋಗೋಣ. ಸರ್ ಆಲ್ರೆಡಿ ಬಂದು ಲೈಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಇದು ನಮ್ಮ ಶ್ರೀಜಾ. ಇವರು ನಿಮ್ಮ ಹೆಸರು ಅವ್ರಿಗೆ ಇಷ್ಟ ಇಲ್ಲ ಅಂತ ಬಿಡಿ ಗೈಸ್, ಎಡಿಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಗೈಸ್. ನಾನು ಅಂದರೆ ಇನ್ನೂ ಮುಂಚೆನೇ ಬಂದಿದ್ದೀವಿ, ಹಾಫ್ ಆನ್ ಅವರ್ ಮುಂಚೆನೇ. ನಾನು ಬಂದುಬಿಟ್ಟು ಕೂತ್ಕೊಂಡು ವಿಡಿಯೋ ನೋಡ್ತಾ ಇದ್ದೆ, ಯಾವ್ದ್ಯಾವ್ದು ಎಷ್ಟೆಷ್ಟು ಹೋಗಿದೆ ಅಂತ. ನಮ್ಮ ಶ್ರೀಜಾ ಬಂದುಬಿಟ್ಟು ಫ್ರೀಕ್ವೆನ್ಸಿ ಚೆಕ್ ಮಾಡ್ತಾವಳೆ, ಯಾವುದು ಹೆಂಗೆ ಬಂದಿದೆ ಏನು ಔಟ್ಪುಟ್ಟು ಅಂತೇಳ್ಬಿಟ್ಟು ಚೆಕ್ ಮಾಡ್ತಾವಳೆ. ತೋರಿಸು ಶ್ರೀಜಾ ಇವ್ರಿಗೂ ಡಯಾಗ್ರಾಮ್ ನೋಡಿ ಗೈಸ್. ಇವಾಗ ಒಂದು ಡಯಾಗ್ರಾಮ್ ಪಾಪಪ್ ಆಗುತ್ತೆ. ಅಯ್ಯೋ ನೋಡಿ ಬಂತು. ಯಾವ್ದು ಶ್ರೀಜಾ ಇದು? ಕೌಂಟರ್, ಅಪ್ ಕೌಂಟರು ಡೌನ್ ಕೌಂಟರಾ? ಸೀಕ್ವೆನ್ಸ್ ಕೌಂಟರ್ ಡಯಾಗ್ರಾಮ್ ಗೈಸ್. ತುಂಬ ಚೆನ್ನಾಗಿ ಅಂದ್ಕೊಂಡಿದ್ದಾರೆ ನಾನು ಈ ಕಾಲೇಜಿಗೆ ನ್ಯೂ ಅಡ್ಮಿಷನ್ ಅಂತ. ಇಲ್ಲ ಗೈಸ್, ನಾನು ಜಸ್ಟ್ 6 days ಆಫ್ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ಐ ಆಮ್ ಔಟ್ಸೈಡರ್. ಬೆಂಗಳೂರಿಂದ ಚಿಕ್ಕಬಳ್ಳಾಪುರಗೆ 6 days ಆಫ್ ಕೋರ್ಸ್ನ ಅಟೆಂಡ್ ಮಾಡೋದಕ್ಕೆ ಬಂದಿರೋದು. ಅಲ್ಲಿ ನೋಡಿ ಸರ್ ನೆಕ್ಸ್ಟ್ ಯಾವ ಟಾಪಿಕ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಟೀ ಬ್ರೇಕ್ ಮುಗೀತು. ಇವಾಗ ಟೀಗೆ ಬ್ರೇಕ್ ಕೊಟ್ಟಿದ್ರು, ಅದಕ್ಕೆ ಒಂದು ರೌಂಡು ಹಂಗೆ ಕಾಲೇಜ್ ಓಡಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಕಾಲೇಜ್ ಎಷ್ಟು ಪೀಸ್ಫುಲ್ಲಾಗಿದೆ ಗಾಯ್ಸ್. ಸ್ಟೂಡೆಂಟ್ಸೇ ಕಾಣಿಸ್ತಾ ಇಲ್ಲ. ಏನೇ ಇವತ್ತು ಕಾಲೇಜ್ ಇದೆಯಾ ಇಲ್ವಾ? ಹಾಲಿಡೇಸ್ ಅಲ್ಲ, VTU ಎಕ್ಸಾಮ್ಸ್ ಬಿಟ್ಟಾಕು. ಇಂಜಿನಿಯರಿಂಗ್ ಬಗ್ಗೆ ಎಲ್ಲ ಕೇಳ್ತಿರೋದು. ಡಿಪ್ಲೊಮಾ ಕ್ಲಾಸಸ್ ಮಧ್ಯದಲ್ಲಿ ಎಲ್ಲಿ ಸಿಗುತ್ತೆ ನಿಂಗೆ? ಇವಾಗ ಎಲ್ಲ ಕ್ಲಾಸಸ್ಸಲ್ಲಿ ಇರ್ತಾರಂತೆ ಗೈಸ್, ಅದಕ್ಕೆ ಪೀಸ್ಫುಲ್ಲಾಗೈತೆ. ಎಂಥ ಸೌಂಡ್ ಇಲ್ಲ, ಎಂಥ ಏನಿಲ್ಲ, ಫುಲ್ ಆ್ಯಕ್ಚುಲಿ ಕಮೆಂಟ್ ಸೆಷನಲ್ಲಿ ಯಾರೋ ಹಾಕಿದ್ರು, ಇಲ್ಲಿ ಪಾರ್ಕ್ ಪಕ್ಕದಲ್ಲಿ ಅಲ್ಲಿ 1986 ಬ್ಲಾಕ್ ಇದೆ ಅಂತ ನಾನು ಹೇಳಿದ್ರೆ, ಅಕ್ಕ ಜಿಂಕೆವನ ಪಕ್ಕದಲ್ಲಿ ಇರೋದೇ ECE ಬ್ಲಾಕ್ ಅಕ್ಕ ಅಂತ ಹಾಕಿದ್ರು. ಏನು ಗೈಸ್, ಐ ಆಮ್ ರಿಯಲಿ ಸೋ ಸಾರಿ. ನಾನು ಇದನ್ನು ಜಿಂಕೆವನ ಅಂದ್ಕೊಂಡೆ, ಅಲ್ವಂತ ಇದು ಜಿಂಕೆವನ ಅಂತ. ನಂಗೆ ನಿಜ ಗೊತ್ತಿರಲಿಲ್ಲ ಗೈಸ್. ನಾನು ಔಟರು ಏನೋ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ನಂಗೆ ಗೊತ್ತಿರಲಿಲ್ಲ ಇದು ಜಿಂಕೆವನ ಅಂತ. ಜಿಂಕೆವನ ಪಕ್ಕದಲ್ಲಿರೋದು ಇದು ECE ಡಿಪಾರ್ಟ್ಮೆಂಟ್ ಅಂತ. ಸೀರಿಯಸ್ಲಿ ನಂಗೆ ಗೊತ್ತಿರಲಿಲ್ಲ. ಜಿಂಕೆವನ ಅಂದಿದ್ದಕ್ಕೆ ಅದು ಪಾರ್ಕ್ ಇತ್ತಲ್ಲ, ಅದನ್ನೇ ಜಿಂಕೆವನ ಅಂತವ್ರೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು ಜಿಂಕೆವನ ಅಂತ. ಓಕೆ ಗೈಸ್, ತಪ್ಪಾಯಿತು, ಸಾರಿ ಆಯಿತಾ. ನಂಗೆ ಗೊತ್ತಿಲ್ಲ. ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ, ಇನ್ನು ಹೊಸದಾಗಿ ತಿಳ್ಕೊತಾ ಇದ್ದೀನಿ, ನಂಗೆ ಗೊತ್ತಿಲ್ಲ. ಸೊ SJCIT ಅವ್ರು ಇಷ್ಟು ಚಾನ್ಸ್ ನೋಡಿದ್ರೆ ಕ್ಷಮಿಸ್ಬೇಕು ಆಯಿತಾ. ಮನ್ಸಿಗೆ ಹಾಕೋಬಿಡಿ, ಹೊಟ್ಟೆಗೆ ಹಾಕೋಬಿಡಿ. ಕಮೆಂಟ್ ಸೆಷನಲ್ಲಿ ಆಮೇಲೆ ಬೈಬೇಡ್ರಿ, ಯಾಕೋ ಅದಲ್ಲಕ್ಕ ಜಿಂಕೆವನ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ ಗೈಸ್ ಆಯಿತಾ. ಸರಿ, ಲೈಬ್ರರಿಗೆ ಹೋಗೋಣ ಗೈಸ್. ಹೋಗೋಣ ಅಂತೀರಾ? ಬೇಡ ಬಿಡಿ ಗೈಸ್, ಆಮೇಲೆ ವೀಡಿಯೋ ಮಾಡ್ತಾಯಿದ್ರೆ ಫೋನ್ ಕಿತ್ಕೊಬಿಡ್ತಾರೆ. ನಮ್ಮ ಲೈಬ್ರರಿಗೆ ಬಂದು ವೀಡಿಯೋಸ್ ಮಾಡ್ತಾಯಿದ್ಯಾ ಅಂತ. ಯಾಕೆ ಬೇಕಾವೆಲ್ಲ? ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಳೋದು ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ಓಕೆ, ಜೆರಾಕ್ಸ್ ಶಾಪ್ ನಡೀರಿ. ಹಂಗೆ ಟೈಮ್ ಎಷ್ಟು ನೋಡ್ಕೊ, ಆಮೇಲೆ ಬರೀ ಸುತ್ತಾಡ್ಕೊಂಡಿದ್ದು ಆಮೇಲೆ ಲೇಟಾಗಿ ಹೋದ್ರೆ ಸರ್ ಜಾಡ್ಸೋದಿದ್ದಾರೆ.
ನಡೀರಿ ಗಾಯ್ಸ್. ನಮ್ಮ ನಿನ್ಗೆ ಹೇಳ್ಬೇಕು ನಂಗೆ ಇದೆಲ್ಲ ಯಾವ್ಯಾವ ಬ್ಲಾಗ್ಗಳು ಅಂತ, ಸುಮ್ಮನೆ ಕರ್ಕೊಂಡು ಹೋಗೋದಲ್ಲ ನನ್ನ ಗೈಸ್. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಇಲ್ಲೊಂದು ತೋಟ ಥರ ಇದೆ, ಇಲ್ಲ ಮಾವಿನಕಾಯಿ ಗಿಡಗಳು, ತೆಂಗಿನಕಾಯಿ ಗಿಡಗಳು ಎಲ್ಲ ಇದ್ದಾವೆ, ಮರಗಳೆಲ್ಲ ಇದ್ದಾವೆ ಅಂತ ಸೀರಿಯಸ್ಲಿ ಗೊತ್ತಿರಲಿಲ್ಲ ಗೈಸ್ ನನಗೆ. ಯಾರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ತಮಾಷೆಗೆ ಹಾಕೋರೆ ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಇದೆಯಂತೆ. ರಿಯಲಿ ಸೋ ಸಾರಿ ಗೈಸ್, ಐ ಆಮ್ ರಿಯಲಿ ಸೋ ಸಾರಿ ಗೈಸ್. ಅಲ್ಲಿ ಇರೋದು SJCIT ಫುಡ್ ಕೋರ್ಟ್ ಆ್ಯಂಡ್ ಇದು ಫುಲ್ ಗ್ರೌಂಡಲ್ಲಿ ನೀಟಾಗಿ ಎಲ್ಲ ಬಸ್ಸುಗಳು ಆ ಕಡೆ ನಿಲ್ಲಿಸ್ಬಿಟ್ಟವ್ರೆ. ಇನ್ನೂ ಒಂದು ಗ್ರೌಂಡ್ ಇದೆ, ಬ್ಯಾಸ್ಕೆಟ್ಬಾಲ್ ಗ್ರೌಂಡು, ಅದು ಆ ಕಡೆ ಇದೆ. ನಾವು ಅದನ್ನ ನೋಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಸೊ ನಾನು ಒಂದು ದಿವಸ ಕ್ಯಾಂಪಸ್ ಟೂರ್ ಅಂತಲೇ ಮಾಡ್ತೀನಿ ಗೈಸ್. ನನ್ನ ಕಸಿನ್ ಇದೇ ಕಾಲೇಜಲ್ಲಿ ಓದ್ತಿರೋದು, ನಮ್ಮ ಅಕ್ಕ ಮಗ, ಅವನ್ನ ಕರ್ಕೊಂಡು ಒಂದು ದಿವಸ ಕ್ಯಾಂಪಸ್ ಟೂರ್ ಅಂತಲೇ ಮಾಡ್ತೀನಿ. ನಮ್ಮ SJCIT ಅವ್ರ ಕಾಲೇಜವ್ರದ್ದು ಫುಲ್ ಸಪೋರ್ಟ್ ಬೇಕು ನಂಗೆ ಆ ವೀಡಿಯೋಗೆ. ನೀವು ಕಮೆಂಟ್ ಹಾಕ್ಬೇಕು, ಅಕ್ಕ ಅದು ಹಂಗೆ, ಅಕ್ಕ ಇದು ಹಿಂಗೆ ಅಂತ ಹೇಳ್ಬಿಟ್ಟು ನನಗೆಲ್ಲ ಸಜೆಷನ್ಸ್ ಕೊಡಬೇಕು, ಓಕೆನಾ? ಇವಾಗ ನಡೀರಿ ವಾಪಸ್ ಹಂಗೆ ರೈಟ್ ಅಬೌಟ್ ಟರ್ನ್. ಚಲೋ ಗಾಯ್ಸ್ ಚಲೋ. ಇವಾಗ ಹಂಗೆ ಕಾಲೇಜ್ ಕಡೆಗೆ ಹೋಗಿ ಕ್ಲಾಸ್ ರೂಮ್ ಸೆಷನ್ ಇದೆ. ಲೆಟ್ ಸ್ಟಾರ್ಟ್ ವಿತ್ ಆರ್ ಸೆಷನ್ 3. ಸೊ ಸೆಷನ್ 2. ಈ ಸೆಷನಲ್ಲಿ ಏನಿದೆಯಪ್ಪ ಅಂತಂದರೆ, ಇವಾಗಿನ ಸೆಷನಲ್ಲಿ ಆಲ್ರೆಡಿ ಸರ್ ಥಿಯರೀಸ್ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾವು ಕೂತ್ಕೊಂಡು ಸರ್ ಫಸ್ಟ್ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ, ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಪ್ರೋಗ್ರಾಮಿಂಗ್ ಸೆಷನ್ಸ್ ಇರುತ್ತೆ. ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ನ ತೆಗಿಬೇಕಾಗುತ್ತೆ. ಮತ್ತು ನೆಕ್ಸ್ಟು ಥರ್ಡ್ ಸೆಷನ್ ಬಂದು ಅದೂ ಕೋಡಿಂಗ್ ಸೆಷನ್ ಇರುತ್ತೆ. ಅದರಲ್ಲಿನೂ ಕೂಡ ಸೇಮ್ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಔಟ್ಪುಟ್ ತೆಗಿಬೇಕು. ಬನ್ನಿ ಹೋಗೋಣ, ಲೆಟ್ಸ್ ಗೋ. First, basic level you have to complete. This is C bar. Same similarly. This is D. Okay. Now next, what I should get? This is A bar, B bar, dot with C. So dot with influence. So let me just read this. Now I go with the. ಅವ್ರು ಆ್ಯಕ್ಚುಲಿ ಒಂದು ಬುಕ್ ಕೊಟ್ಟಿದ್ರು. ಆ ಬುಕ್ ಬರೆದು ಖಾಲಿನೇ ಆಗೋಗೈತೆ. ಇನ್ನೊಂದು ಬುಕ್ಕಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸರ್ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫೈನಲಿ ಸೆಕೆಂಡ್ ಸೆಷನ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಊಟದ ಸಮಯ ಗೈಸ್. ಊಟ ತಿನ್ನೋದಕ್ಕೆ ಅಂತ ಸೇಮ್ ಆ್ಯಸ್ ಯೂಶ್ವಲ್ ಕ್ಯಾಂಟೀನ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಕ್ಲಾಸ್ ಚೆನ್ನಾಗಿತ್ತು, ಕೋಡಿಂಗ್ ಎಲ್ಲ ಮಾಡಿಕೊಂಡು. ಇದ್ರೆ ಏನು ಸರಿ ಹೇಳು, ನಿಮ್ಮ ಕಾಲೇಜ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್. ಏನು ಹೇಳ್ಬೇಕು? ಹಾಂ, ಇವತ್ತು ನಂದಿನಿ ಆಂಟಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ತಿಂದಿದ್ರೆ ಐಸ್ ಕ್ರೀಮ್ ಆದರೂ ತಿನ್ಬೋದಾಗಿತ್ತು. ನಂದಿನಿ ಪಾರ್ಲರ್ ಕ್ಲೋಸ್ ಆಗಿದೆಯಂತೆ ಗೈಸ್. ಪಾಪ ಹುಡುಗಿ ಬೇಜಾರಾಗ್ತಿದ್ದಾಳೆ. ಪಾರ್ಲರ್ ಓಪನ್ ಇದ್ದಿದ್ರಾದರೂ ಅಟ್ಲೀಸ್ಟ್ ಐಸ್ ಕ್ರೀಮ್ ತಿನ್ಬೋದಾಗಿತ್ತು ಅಂತ. ಯಾವುದೋ ಗ್ರೀನ್ ಕಲರ್ ಶರ್ಟು ಗೈಸ್, ಗ್ರೀನ್ ಕಲರ್ ಶರ್ಟ್ ಹಾಕ್ಕೊಂಡು ಹೋಗ್ತಾವ್ರು ಹುಡುಗರೆಲ್ಲರೂ. ಯಾವ ಡಿಪಾರ್ಟ್ಮೆಂಟಿದು ಗ್ರೀನ್ ಕಲರ್ ಶರ್ಟ್ ಅಂತ ಕಮೆಂಟ್ ಮಾಡಿ. ಡಿಪ್ಲೊಮಾ ಎಲ್ರಿಗೂ ಒಂದೇ. ಓಕೆ, ಡಿಪ್ಲೊಮಾ ಸ್ಟೂಡೆಂಟ್ಸಾ? ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತೆ ಗೈಸ್. ಯೂನಿಫಾರ್ಮ್ ಗ್ರೀನ್, ಇನ್ನೊಂದು ಬ್ಲೂ ಕಲರ್ ಅಂತ. ಅಂದರೆ ಕಲರ್ ಯೂನಿಫಾರ್ಮ್ ಒಂದೊಂದು ದಿವಸನ 2 ಶರ್ಟ್ಸಾ? ಯೂನಿಫಾರ್ಮ್ ಇದೆ ಹಾಂ ಅಷ್ಟೇ. ಸ್ಯಾಟರ್ಡೆ ಒಂದು ದಿವಸನೇ ಕಲರ್ ಡ್ರೆಸ್, ಉಳಿದಿರೋ ಎಲ್ಲ ದಿವಸನೂ ಯೂನಿಫಾರ್ಮ್. ಪಾಪ ಅವರು. ಓಕೆ ಗೈಸ್, ಇವರು ಗ್ರೀನ್ ಕಲರ್ ಶರ್ಟ್ಸಲ್ಲಿ ಕಾಣಿಸ್ತಿರೋ ಹುಡುಗರು ಎಲ್ಲರೂ ಡಿಪ್ಲೊಮಾ ಹುಡುಗ್ರಂತೆ. ಸೊ ವಿಡಿಯೋಗೆ ನೋಡ್ತಾರೆ ಗೈಸ್, ಡಿಪ್ಲೊಮಾ ಹುಡುಗ್ರಂತೆ ಗೈಸ್. ಸೊ ಡಿಪ್ಲೊಮಾ ಹುಡುಗರು ಬಂದು ಅವ್ರನ್ನ ಝೂಮ್ ಹಾಕೋಣ ಗೈಸ್. ಸೊ ಏನೋ ಹೇಳ್ತಿದ್ದೆ, ಮರ್ತೋದೆ. ನಡೀರಿ ಇವಾಗ ಕ್ಯಾಂಟೀನ್ ಹತ್ರ ಹೋಗಿ. ಇವಳು ನೋಡಿ, ಭೂಮಿಕಾ ಇಲ್ಲ ಅಂತ ಫೀಲ್ ಆಗ್ತಾವಳಂತೆ ಪಾಪ. ನೋಡಮ್ಮ ಭೂಮಿಕಾ, ವಿಡಿಯೋ ನೋಡ್ತಿದ್ರೆ ನೋಡು, ಶ್ರೀಜ ಮಿಸ್ ಆಗ್ತಿದ್ದಾಳಂತೆ ನಿನ್ನ. ಓಕೆ ಗೈಸ್, ನಡೀರಿ ಹೋಗುವ ಇವಾಗ ಊಟ ಮಾಡಲು. ಹಾಯ್,
ಪಾಪ ಅವ್ರಲ್ಲೇ ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ರು, ನೀನು ಹಿಂದೆ ತಿರುಗಿಸಿ ಹಾಯ್ ಮಾಡು ಅಂದ್ರೆ ಅವ್ರ ಮುಖ ಮುಚ್ಕೊಂಡು ಹೋಗ್ತಾವ್ರಲ್ಲಿ. ಚಾನಲ್ ನೇಮ್ ಇಟ್ಸ್ ಗುಣ ಡೈರೀಸ್. 4862 ಶ್ರೀ ರೆಡ್ಡಿ. ಆಲ್ರೆಡಿ SJCET ಕಾಲೇಜ್ದೆಲ್ಲ ವೀಡಿಯೋಸ್ ಹಾಕಿದ್ದೀನಿ. ಓಕೆ. ಏನೋ ಹೇಳಿದ್ರು, ಏನೋ ಹೇಳಿದ್ರು ಗೈಸ್, ನಂಗೆ ಕೇಳಿಸ್ಲಿಲ್ಲ ಕರೆಕ್ಟಾಗಿ. ಯಾಕೆ ಇವತ್ತು ಯಾರು ಜನನೇ ಇಲ್ಲ ಕಾಲೇಜಲ್ಲಿ? ಜಾಸ್ತಿ ಖಾಲಿ ಹೊಡಿತೈತೆ ಗೈಸ್. ನೆನ್ನೆ ಆಗಿದ್ರೆ ಎಷ್ಟೊಂದು ಜನ ಇದ್ದರು, ಇವತ್ತು ಯಾಕೋ ಖಾಲಿ ಹೊಡಿತೈತೆ ಕಾಲೇಜೆಲ್ಲ. ನಾಗರ ಪಂಚಮಿ ಅಂತ ಏನು ರಜಾ ಗೀಜ ಕೊಟ್ಬಿಟ್ಟವ್ರೇನೆ ನಿಮ್ಮ ಕಾಲೇಜ್ಗೆ? ಅಲ್ಲೇನು ಹೊಗೆ ಬರ್ತೈತೆ, ಏನು ಬೆಂಕಿ ಹಾಕೋರ? ಕ್ಯಾಂಪಸ್ ಟೂರ್ ಹತ್ರದಲ್ಲೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ತಪ್ಪೇನಾದರೂ ಮಾತಾಡಿದರೆ ಕ್ಷಮೆ ಇರಲಿ, ಹೊಟ್ಟೆಗೆ ಹಾಕಬೇಡಿ, ಮನಸ್ಸಿಗೆ ಹಾಕಬೇಡಿ, ಕ್ಷಮಿಸ್ಬೇಕು. ಪಾಪ ಹುಡುಗಿ ಆಚೆಯಿಂದ ಬಂದು ವೀಡಿಯೋಸ್ನ ಮಾಡ್ತಾಯಿದ್ದಾಳೆ. ಏನೋ ಸ್ವಲ್ಪ ಕರುಣೆ, ದಯೆ, ಪ್ರೀತಿ, ಕಾಳಜಿ ಎಲ್ಲ ತೋರಿಸ್ಬೇಕು ನೀವು. ಏನೋ ಬೆಂಕಿ ಹಾಕಿದ್ದಾರೆ, ಹೊಗೆ ಹೋಗ್ತಾ ಇದೆ. ಮೋಸ್ಟ್ಲಿ ಗಾರ್ಬೇಜ್ ಅನಿಸುತ್ತೆ, ಗಾರ್ಬೇಜ್ನೆಲ್ಲ ಹಾಕಿ ಸುಟ್ಟಾಕಿದ್ದಾರೆ. ಸೊ ನಾವು ಇವಾಗ ಕ್ಯಾಂಟೀನಿಗೆ ಬಂದಿದ್ದೀವಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು, ನಾನು ಮತ್ತು ಶ್ರೀಜಾ. ಊಟ ತಿನ್ಕೊಂಡು ಮತ್ತೆ 3rd ಸೆಷನಿಗೆ ಹೋಗಬೇಕು. ಚಲೋ ಊಟ ತಿನ್ನೋಣ. ಶ್ರೀಜಾ ಬಾಕ್ಸು. ಗೈಸ್, ಫೈನಲಿ ಡೇ 4 ಇಸ್ ಕಂಪ್ಲೀಟೆಡ್. ಇವಾಗ ಮನೆಗೆ ಹೋಗುವ ಸಮಯ. ಚಲೋ ಗೈಸ್, ಚಲೋ. ಡೇ 4 ಕಂಪ್ಲೀಟ್ ಆಯಿತು. ಗೈಸ್ ಇಲ್ಲಿದ್ದಾರಲ್ಲ ಇವರು ಆಡ್ಕೊತವ್ರೆ ನನ್ನ. ಗೈಸ್ ಮಳೆ ಬರ್ತಿದೆ ಗೈಸ್, ಅದು ಬರ್ತಿದೆ ಗೈಸ್, ಇದು ಬರ್ತಿದೆ ಗೈಸ್ ಅಂತ ಆಡ್ಕೊತಿರೋದು. ಮೇಯ್ನ್ ಬಂದ್ಬಿಟ್ಟು ಕಿಶೋರು ಮತ್ತು ಇವರು ಯಾವ ರೇಂಜಿಗೆ ಆಡ್ಕೊತವ್ರೆ ಅಂದರೆ ಕೇಳಿಸ್ಕೊಡ್ರಿ ಹಂಗೆ. ಕೇಳಿಸ್ತಿದ್ಯಾ ಹೆಂಗೆ ಆಡ್ಕೊತ ಇದ್ದಾರೆ ಅಂತ? ಫುಲ್ ಈ ಗ್ಯಾಂಗ್ಗೆ ಫುಲ್ ಆಡ್ಕೊತಿದ್ದಾರೆ ಗೈಸ್ ನನ್ನ. ಇವಾಗ ನೋಡಿ ಗೈಸ್ ಸರ್ ಹಂಗೆ ಹೇಳ್ತಾರೆ, ಕೇಳಿಸ್ಕೊಳ್ರಿ. ಮಳೆ ಬರ್ತಿದೆ ಆ್ಯಕ್ಚುಲಿ, ಅದಕ್ಕೆ ನಾನು ಹೇಳ್ತೀನಿ ನೋಡಿ ಗೈಸ್ ಮಳೆ ಬರ್ತಿದೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನನಗಿಂತ ಮುಂಚೆನೇ ಅವ್ರು ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಜೋರಾಗಿ ಆಡ್ಕೊತ ಇದ್ದಾರೆ. ಬಟ್ ಸ್ಟಿಲ್ ಇಟ್ಸ್ ಫನ್, ಒಂಥರ ಖುಷಿ ಆಗುತ್ತೆ. ಚಲೋ. ಆಹಾ ನೋಡಿ ವ್ಯೂ, ಮಳೆ ಬೀಳ್ತಿದೆ, ಆ ಒಂದು ಫೀಲ್ ಮಸ್ತು. ಅಲ್ಲೊಂದು ಜೈನ್ ಗುಡಿದೆ ಗೈಸ್, ಸೂರ್ಯ ಮರಿದ್ರು ಗೋವಿಂದ ಕತೆ. ನಡೀರಿ ಹೋಗೋಣ. ಜಾಸ್ತಿ ಆಡ್ಕೊಳ್ಳೋದು ಅಂದರೆ ಇವರೇ ಗೈಸ್, ಜಾಸ್ತಿ. ಮಳೆ ಬೀಳ್ತಿದೆ, ವಾವ್, ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಇವಾಗ ಈ ಮಳೆಯಲ್ಲಿ ನಾವು ಕೂಡ ಹೋಗುವ ಸಮಯ. ಬ್ಯಾಗಲ್ಲಿ ಹೆಂಗಿದ್ರು ಛತ್ರಿ ಐತೆ, ಫೋನ್ ಮರಿದ್ರೆ ಆಮೇಲೆ ಫೋನ್ ಎಲ್ಲ ಮಳೆಯಲ್ಲಿ ನೆಂದೋಗುತ್ತೆ. ಫಸ್ಟ್ ಇವಾಗ ಕೆಳಗಡೆ ಹೋಗ್ಬಿಟ್ಟು ಹಂಗೆ ಛತ್ರಿ ಎತ್ಕೋಬೇಕು. ಸೊ ಕರೆಕ್ಟಾಗಿ ಕಾಲೇಜ್ ಬಿಡೋ ಟೈಮಿಗೆ ಮಳೆ ಬರ್ತಾ ಇದೆ. ನಡೀರಿ ಹೋಗೋಣ. ಒಂದು ಕಡೆಯಿಂದ ಎಲ್ಲರೂ ಆಡ್ಕೊಂಡ್ರು, ಕೋರ್ಸಲ್ಲಿರೋರು ಎಲ್ಲರೂ. ಇವಾಗ ಸ್ಟಾರ್ಟ್ ಮಾಡ್ತಾಳೆ ನೋಡಿ, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್, ಮಳೆ ಬರ್ತಿದೆ ಗಾಯ್ಸ್ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕಿಂತ ಮುಂಚೆನೇ ಎಲ್ಲ ಆಡ್ಕೊತಾಯಿದ್ರು. ಸೊ ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಆಡ್ಕೊಳೋದು ನೋಡಿದ್ರೆ. ಯಾಕೆ ಅಂತಂದರೆ ಅಂದರೆ ಎಲ್ಲರೂ ನೋಡ್ತಿದ್ದಾರೆ ವ್ಲಾಗ್ಸು. SJCET ಕಾಲೇಜಲ್ಲಿ ವೀಡಿಯೋಸ್, ರೀಲ್ಸ್ ಕೂಡ ತುಂಬ ಚೆನ್ನಾಗಿ ಎಲ್ಲರೂ ನೋಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ, ಏನೇನು ನಡೆಯುತ್ತೆ, ಹೆಂಗಾಗುತ್ತೆ, ಏನಾಗುತ್ತೆ ಅಂತ ಪ್ರತಿಯೊಂದೂ ಅಪ್ಡೇಟ್ ಮಾಡ್ತೀನಿ. ಓಕೆ,
ನಡೀರಿ ಇವಾಗ ಕೋಲಾರ ಬಸ್ಸು ಆಲ್ರೆಡಿ ಕೋಲಾರ ಬಸ್ ಬಂದಿದೆ. ಆ ಕೋಲಾರ ಬಸ್ ಆಲ್ರೆಡಿ ತುಂಬೋಗಿದೆ ಗೈಸ್. ನೋಡಿ ಕೋಲಾರ ಬಸ್ಸು ಆಲ್ರೆಡಿ ತುಂಬೋಗೈತೆ. ಜನಸಾಗರ ಏನದು ಬಾಗ್ಲಲ್ಲಿ ನಿಂತ್ಕೊಂಡು ಹೋಗ್ತವ್ರೆ, ಡೋರಲ್ಲಿ ನಿಂತ್ಕೊಂಡು ಹೋಗ್ತವ್ರೆ, ಜಾಗನೇ ಇಲ್ಲ ಹೋಗೋದಕ್ಕೆ. ಇವಾಗ ನೆಕ್ಸ್ಟ್ ಬಸ್ಸಿಗೆ ಕಾಯಬೇಕು. ನೆಕ್ಸ್ಟ್ ಯಾವ ಬಸ್ ಬರುತ್ತೋ ಕೋಲಾರ ಬಸ್ಸು, ಆ ಬಸ್ಸಿಗೆ ಹತ್ಕೊಂಡು ಹೋಗಬೇಕು. ಯಾವುದೋ ಒಂದು ಕೋಲಾರ ಬಸ್, ಯಾವುದೋ ಒಂದು ಬಸ್ ಬರ್ತಿದೆ, ಅದು ಕೋಲಾರ ಬಸ್ ಆಗಿದ್ರೇ ಸಾಕಪ್ಪ. ಕೋಲಾರ ಬಸ್ ಆಗಿದ್ದರೆ ಹಾಗೆ ಹತ್ಕೊಂಡು ಪಟ್ ಅಂತ ಹೋಗ್ಬಿಡ್ಬೋದು. ಇಲ್ಲಾಂದರೆ ಜನ ಜಾಸ್ತಿ ಆಗಿಬಿಡ್ತಾರೆ, ಆಮೇಲೆ ಹತ್ತೋದಕ್ಕೆ ಆಗೋದಿಲ್ಲ. ಅಯ್ಯೋ ಬೆಂಗಳೂರು ಬಸ್ಸು ಗೈಸ್, ಬೆಂಗಳೂರು ಬಸ್ಸು. ಮಳೆ ಬೀಳ್ತಾ ಇರೋದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಮಯೂರ ಬೇಕ್ರಿ ಹತ್ರ ನಿಂತ್ಕೊಂಡಿದ್ದಾರೆ. ಮಳೆ ಬೀಳ್ತಾ ಇದೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್. ಬಸ್ಸು ಬರುವ ಸಾಧ್ಯತೆಗಳು ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾವುದು ಒಂದು ಬಸ್ಸು ಕಾಣಿಸ್ಕೊತಾ ಇಲ್ಲ. ಬಸ್ ಬಂದಿದ್ದ ತಕ್ಷಣ ಪಟ್ ಅಂತ ಬಸ್ ಹತ್ಕೊಂಡು ಫಸ್ಟ್ ಇಲ್ಲಿಂದ ಜಂಪ್ ಆಗ್ಬೇಕು ಗೈಸ್. ಇದು ಯಾವುದೋ ಪ್ರೈವೇಟ್ ಬಸ್ ಬಂತು. ವೆಂಕಟೇಶ್ವರನ ಏನೇ ಇದ್ರು ಬಸ್ ಹೆಸರು? ವೆಂಕಟೇಶ್ವರ ತಾನೇ? ಹಾಂ, ವೆಂಕಟೇಶ್ವರ ಬಸ್ ಬಂತು. ನೋಡಿ ಹೆಂಗೆ ಹತ್ಕೋತವ್ರ ಬಸ್ಗೆ. ಬಸ್ಸಸ್ಸೇ ಕರೆಕ್ಟಾಗಿ ಬರಲ್ಲ ಅನ್ಸುತ್ತೆ ಗೈಸ್. ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸಿಕ್ಕಿದ ಬಸ್ಗೆಲ್ಲ ಹತ್ಕೋತಾರೆ ಪಾಪ. ಆಮೇಲೆ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಬಸ್ಗಳ್ಗೆ ಹತ್ತಿದ್ರು ಕೂಡ ಸೀಟ್ ಸಿಗೋದೇ ಇಲ್ಲ. ಕೋಲಾರ ಬಸ್ ಬಂತು ಗೈಸ್. ಜಂಪ್ ಇವಾಗ ಈ ಕೋಲಾರ ಬಸ್ಸಿಗೆ ಹತ್ಕೊಂಡು ಹೋಗ್ಬೇಕು. ಖಾಲಿ ಬಸ್ ಇದೆ ಗೈಸ್, ಖಾಲಿ ಬಸ್ಸು. ಹತ್ಕೋಬೇಕು ಈ ಬಸ್ಗೆ ಫಸ್ಟು ಪಟ್ಟಂತ. ಸೊ ಫೈನಲಿ ಕೋಲಾರ ಬಸ್ ಸಿಕ್ತು. ಬಸ್ಸಿಗೆ ಹತ್ಕೊಂಡ್ವಿ. ಇವಾಗ ವಿಜಯಪುರಾಗ ಹೋಗ್ಬಿಟ್ಟು ಇಳ್ಕೋಬೇಕು. ಜನ ಏನು ಯಾರೇಂಜಿಗವ್ರೆ ಬಸ್ಸಿಗೆ ಹತ್ತವ್ರು ನೋಡಿ ಯಾರೇಂಜಿಗೆ ಜನ ಇದ್ದಾರೆ. ಯಾವ ಬಸ್ಸಿಗಿದೆ ಹೇಳು? ಯಾವ ಬಸ್ಸಿಗೆ ಹೋಗಿ? ಕೋಲಾರ. ನೋಡಿ ಗೈಸ್, ನಮ್ಮ ಕೋಲಾರ ಬಸ್ಸಿಗೆ ಹತ್ತೋದಕ್ಕೆ ಆರೆಂಜಿಗೆ ಜನ ಇದ್ದಾರೆ. ಅಲ್ಲಲ್ಲ, ಇಲ್ಲಿ ನೋಡಿ ಚಿಕ್ಕಬಳ್ಳಾಪುರದ ಬಸ್ ಆ ಕಡೆ ತೋರಿಸ್ತೀನಿ. ಸರಿ, ಬಾಯ್ ಬಾಯ್ ಭೂಮಿಕಾ ಮೇಡಮ್. ಓಕೆ ನಡೀರಿ. ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕೆ ಒಂದು ಬಸ್ ಐತೆ. ಆ ಬಸ್ಸಿಗೆ ಆರೆಂಜಿಗೆ ಜನ ಇದ್ದಾರೆ ಅಂದರೆ ಅಲ್ಲಿ ಶೋ ಯು ವೆಯ್ಟ್ ಗೈಸ್. ಇದು ಚಿಕ್ಕಬಳ್ಳಾಪುರಾಗ ಹೋಗೋದಕ್ಕೆ ಬಸ್ಸಿಗೆ ಯಾವ ರೇಂಜಿಗೆ ರಶ್ ಇದೆ ಅಂದರೆ ಮಾರ್ನಿಂಗ್ ಕೂಡ ಹಿಂಗೆ ಇತ್ತು ನನಗೆ ರಶ್ಶಿಗೆ. ಅಟ್ಲೀಸ್ಟ್ ಇಲ್ಲಿ ಹತ್ತಕ್ಕೆ ಇಳಿಯೋಕ್ಕೆ ಆದರೂ ಜಾಗ ಕೊಡ್ತವ್ರೆ. ಬೆಳಗ್ಗೆ ಇದ್ದಿದ್ದು ಬಸ್ಸಿಗೆ ಹತ್ತವ್ರೇನಾದರೂ ಹೋಗಿದ್ರೆ ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತಾಯಿದ್ರು ಗೈಸ್. ಕೋಲಾರ್ಗೆ ಹೋಗೋದಕ್ಕೂ ರಶ್ಶೆ, ಚಿಕ್ಕಬಳ್ಳಾಪುರ ಬರೋದಕ್ಕೂ ರಶ್ಶೆ. ಯಪ್ಪ ದೇವ್ರೆ. ನಡೀರಿ ಗೈಸ್, ನಡೀರಿ ಮನೆ ಕಡೆಗೆ ಹೋಗೋಣ. ಇವಾಗ ಮನೆಗೆ ಹೋಗುವ ಸಮಯ. ರೋಡಲ್ಲಿ ವೀಡಿಯೋ ಮಾಡ್ಕೊಂಡು ಹೋದರೆ ಯಾವ ಕಡೆಯಿಂದ ಯಾವ ಗಾಡಿ ಬರ್ತೈತೆ ಅಂತ ನೋಡೋಕ್ಕೆ ಆಗಲ್ಲ. ಓಕೆ ಗೈಸ್, ಈ ವ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ. ನಾನು ಸರಿಯಾಗಿ ಹೇಳೋಕ್ಕಾಗಿಲ್ಲ, ಯಾಕೆ ಅಂತಂದರೆ ಬಸ್ಗಳು ಬರ್ತಾಯಿದ್ವು, ಆ ಕಡೆ ಈ ಕಡೆ ಗಾಡಿಗಳೆಲ್ಲ ಬರ್ತಾಯಿದ್ವು, ಅದಕ್ಕೆ ಕರೆಕ್ಟಾಗಿ ಹೇಳಿಲ್ಲ. ಸೊ ಇಫ್ ಚಾನ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಗೈಸ್ ಪ್ಲೀಸ್. ಓಕೆ ಗೈಸ್, ಸಿಗೋಣ.